ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಕರ್ನಾಟಕವನ್ನು ಸುತ್ತುವರೆದಿರುವ ಭಾರತೀಯ ರಾಜ್ಯಗಳು ಎಷ್ಟು? ಎ 4, ಬಿ 8, ಸಿ 7, ಡಿ 6. ಉತ್ತರ ಡಿ 6. ಕರ್ನಾಟಕವನ್ನು ಸುತ್ತುವರೆದಿರುವ ಭಾರತೀಯ ರಾಜ್ಯಗಳು 6. ಎರಡನೇ ಪ್ರಶ್ನೆ, ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷಾ ಶಾಸನ ಯಾವುದು? ಎ ಹಲ್ಮಿಡಿ ಶಾಸನ, ಬಿ ಐಹೊಳೆ ಶಾಸನ, ಸಿ ಕಪ್ಪೆ ಅರೆಭಟ್ಟನ ಶಾಸನ, ಡಿ ಬಾದಾಮಿ ಶಾಸನ. ಉತ್ತರ ಎ ಹಲ್ಮಿಡಿ ಶಾಸನ. ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷಾ ಶಾಸನ ಹಲ್ಮಿಡಿ ಶಾಸನ. ಮೂರನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಎ ಜೋಗ ಜಲಪಾತ, ಬಿ ಕುಂಚಿಕಲ್ ಜಲಪಾತ, ಸಿ ದೂದ್ ಸಾಗರ್ ಜಲಪಾತ, ಡಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತ. ಉತ್ತರ ಬಿ ಕುಂಚಿಕಲ್ ಜಲಪಾತ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ. ನಾಲ್ಕನೇ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಎ 1909, ಬಿ 1911, ಸಿ 1906, ಡಿ 1908. ಉತ್ತರ ಎ 1909. ಭಾರತೀಯ ವಿಜ್ಞಾನ ಸಂಸ್ಥೆ 1909ನೇ ವರ್ಷದಲ್ಲಿ ಸ್ಥಾಪನೆಯಾಯಿತು. ಐದನೇ ಪ್ರಶ್ನೆ, ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮೊದಲ ಮುಖ್ಯಮಂತ್ರಿ ಯಾರು? ಎ ಸದಾನಂದ ಗೌಡ, ಬಿ ಜಗದೀಶ್ ಶೆಟ್ಟರ್, ಸಿ ಬೊಮ್ಮಾಯಿ, ಡಿ BS ಯಡಿಯೂರಪ್ಪ. ಉತ್ತರ ಡಿ BS ಯಡಿಯೂರಪ್ಪ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮೊದಲ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.